ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಯುನೀಕ್ ಬಾಟಲ್ಸ್ ರಿವ್ಯೂ ನಡೀತಾ ಇದೆ. ಹಾಗೆ ಇದರ ಆಲ್ಕೋಹಾಲ್ ಪರ್ಸೆಂಟೇಜು, ಇದರ ಪ್ರೈಸು ಮತ್ತು ಡ್ಯೂಟಿ ಫ್ರೀನಲ್ಲಿ ಎಷ್ಟಿಗೆ ಸಿಗುತ್ತೆ, ಸೊ ನೀವು ಎಲ್ಲೆಲ್ಲಿ ತೊಗೋಬೋದು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಬೇಕಲ್ವಾ? ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೆ ನೀವೇನು ಮಾಡಬೇಕು ಹೇಳಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಈ ನ್ಯೂ ಇಯರ್ಗೆ ಒಂದು ಯುನೀಕ್ ಲಿಕ್ಕರ್ ಕಲೆಕ್ಷನ್ಗಳ ಬಗ್ಗೆ ತಿಳಿಸ್ಕೊಡು ಅಂತ. ಹಾಗಿದ್ರೆ ನಾನು ಈ ಯುನೀಕ್ ಲಿಕ್ಕರ್ ಕಲೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಯಾವ್ಯಾವುದಪ್ಪ ಈ ಲಿಕ್ಕರ್ಗಳು? ತುಂಬ ಜನ ಕೇಳ್ತಾ ಇರ್ತೀರಾ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ. ಇದೆಲ್ಲ ಇಂಪೋರ್ಟೆಡ್ ಬಾಟಲ್ಸು. ಇವಾಗ ಡಿಸೆಂಬರ್ ಆಗಿರೋದ್ರಿಂದ ಅಬ್ರಾಡಿಂದ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಬರ್ತಾ ಇದ್ದರೆ ಅವರಿಗೆಲ್ಲ ಹೇಳಿ ಈ ಥರ ಯುನೀಕ್ ಬಾಟಲ್ನ ತರಿಸ್ಕೊಳ್ಳಿ. ಈ ನ್ಯೂ ಇಯರು ಸ್ಪೆಷಲ್ಲಾಗಿ ಮಾಡಿ. ರೈಟಿಂದ ಲೆಫ್ಟಿಗೆ ರೆಕಮೆಂಡೇಷನ್ನ ತೊಗೊಳ್ಳೋಣ. ನಮ್ಮ ಫಸ್ಟ್ ರೆಕಮೆಂಡು ಯಾಕಮ್ ಮಿಸ್ಟರ್ ಅಂತ. ಇದು ನಿಮಗೆ ಗೊತ್ತೇ ಇದೆ. ಸೊ ನಿಮಗೆ 3500 ರೇಂಜಲ್ಲಿ ನಿಮಗೆ ಡ್ಯೂಟಿ ಫ್ರೀ ಶಾಪಲ್ಲಿ ಸಿಗುತ್ತೆ. ಇದು 1 ಲೀಟರ್ ಬಾಟಲ್ಲು. ಇದರ ಆಲ್ಕೋಹಾಲ್ ಪರ್ಸೆಂಟೇಜು ಜಸ್ಟ್ 35% ಇರುತ್ತೆ. ಇದನ್ನು ನೀವು ರೆಡ್ ಬುಲ್ ಜೊತೆ ಜಾಗರ್ ಬಾಂಬ್ ಮಾಡಿಕೊಂಡು ಕುಡಿಬೋದು. ತುಂಬಾ ಯುನೀಕ್ ಟೇಸ್ಟ್ ಇರುತ್ತೆ. ಹಾಗೆ ಇದರಲ್ಲಿ ತುಂಬಾ ಹರ್ಬ್ಸ್ ಇರುತ್ತೆ. ಅದರಿಂದ ನಿಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ತುಂಬಾ ಒಂದು ಹೆಲ್ದಿ ಡ್ರಿಂಕ್ ಅಂತ ಕೂಡ ಹೇಳ್ಬೋದು, ಬಟ್ ಲಿಮಿಟಾಗಿ ತೊಗೊಂಡ್ರೆ ಮಾತ್ರ. ಹಾಗೆ ನಮ್ಮ ಸೆಕೆಂಡ್ ರೆಕಮೆಂಡೇಷನ್ ಯಾವುದಪ್ಪ? ಇದೊಂದು ಯುನೀಕ್ ವಿಸ್ಕಿ. ಬಾಟಲ್ನ ನೀವು ನೋಡೋದ್ರೇ ಯುನೀಕ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇದು ಡಿಕಾನ್. ಈ ವಿಸ್ಕಿ ಬಂದು ನಿಮಗೆ ಆಲ್ಮೋಸ್ಟು 40% ಆಲ್ಕೋಹಾಲ್ ಇರುತ್ತೆ. ಇದೊಂದು ಸ್ಕಾಟಿಷ್ ವಿಸ್ಕಿ. ಇದು ಸ್ಕಾಟ್ಲ್ಯಾಂಡಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಬಾಟ್ಲಿಂಗ್ ಕೂಡ ಆಗುತ್ತೆ. ಹಾಗಿದ್ರೆ ನಿಮ್ಮ ರೆಕಮೆಂಡೇಷನ್ನು ನೆಕ್ಸ್ಟ್ ಡಿಕಾನ್ಗೆ ಹೋಗುತ್ತಾ? ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಥರ್ಡ್ ರೆಕಮೆಂಡೇಷನ್ ಯಾವುದಪ್ಪ? ಸ್ಯಾಂಟೋರಿ ವಿಸ್ಕಿ. ಈ ವಿಸ್ಕಿ ಬಂದು ಒಂದು ಜಪಾನೀಸ್ ವಿಸ್ಕಿ. ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಬಂದು 43% ಆಗುತ್ತೆ. ತುಂಬಾ ಯುನೀಕ್ ಮತ್ತು ಡಿಫ್ರೆಂಟ್ ಆಗಿದೆ. ಇದರ ಕಾಸ್ಟ್ ಬಂದು ಆಲ್ಮೋಸ್ಟ್ ನಿಮಗೆ 6800 ರೇಂಜಲ್ಲಿ ಈ ಜಪಾನೀಸ್ ವಿಸ್ಕಿ ಸಿಗುತ್ತೆ. ಇದು ತುಂಬಾ ನಿಮಗೆ ಸ್ಮೂತಾಗಿರುತ್ತೆ ಮತ್ತು ಕುಡಿತಾ ಇದ್ದರೆ ನಿಮಗೆ ಅಷ್ಟೊಂದು ಕಿಕ್ ಅನಿಸಲ್ಲ, ಬಟ್ ಕುಡಿದ್ಮೇಲಂತೂ ತುಂಬಾ ಕಿಕ್ ಇರುತ್ತೆ. ತುಂಬ ಜನ ಇದನ್ನು ಶಾರ್ಟ್ಸ್ ರೂಪದಲ್ಲಿ ತೊಗೊಳೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ನಮ್ಮ ಫೋರ್ತ್ ರೆಕಮೆಂಡೇಷನ್ ಯಾವುದಪ್ಪ? ಶಿವಾಸ್ ರೀಗಲ್. ಇದೊಂದು ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಆಗಿದೆ. ತುಂಬ ಜನ ಇದನ್ನು ರೆಕಮೆಂಡ್ ಮಾಡ್ತಾರೆ. ಹಾಗೆ ಇದರ ಪ್ರೈಸ್ ಬಂದು 5000 ರೇಂಜಲ್ಲಿ ನಿಮಗೆ ಸಿಗುತ್ತೆ. ಇದನ್ನು ನೀವು ತೊಗೊಂಡ್ರೆ ತುಂಬಾ ಆಫರ್ಸ್ ನಡೀತಾ ಇದೆ. ಹಾಗೆ ಕಿಟ್ ಬ್ಯಾಗು, ಸೂಟ್ ಕೇಸು ಎಲ್ಲನೂ ಫ್ರೀ ಕೊಡ್ತಾರೆ. ಇಷ್ಟ ಇದ್ದವರು ಶಿವಾಸ್ ರೀಗಲ್ 12ನ ಟ್ರೈ ಮಾಡ್ಬೋದು. ನಮ್ಮ ಫಿಫ್ತ್ ರೆಕಮೆಂಡೇಷನ್ ಯಾವುದಪ್ಪ? ಇದು ಬಾಟಲ್ ಮಾತ್ರ ಯುನೀಕ್ ಆಗಿದೆ, ನೋಡ್ಬೋದು. ಇದು ಬಂದು ಕ್ರಾಫ್ಟರ್ಸ್ ಅಂತ. ಇದು ಅರೋಮ್ಯಾಟಿಕ್ ಫ್ಲೇವರ್ಡ್ ಜಿನ್ನು. ತುಂಬಾ ಯುನೀಕ್ ಟೇಸ್ಟ್ ಇರುತ್ತೆ. ಇದೆಲ್ಲ ಕಾಕ್ಟೇಲ್ಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಇದರ ಕಾಕ್ಟೇಲ್ಸು. ಹಾಗೆ ಈ ಅರೋಮೆಟಿಕ್ ಫ್ಲೇವರ್ ಜಿನ್ ಅಂತೂ ಆಲ್ಮೋಸ್ಟ್ ನಿಮಗೆ ಫ್ಲವರ್ಸ್ ಕೂಡ ಇನ್ಫ್ಯೂಸ್ ಮಾಡಿ ಈ ಜಿನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ತುಂಬ ಜಿನ್ಗಳಲ್ಲಿ ಬೊಟ್ಯಾನಿಕಲ್ಸ್ನ ಯೂಸ್ ಮಾಡ್ತಾರೆ, ಬಟ್ ಅದೇ ಈ ಕ್ರಾಫ್ಟರ್ಸ್ ಜಿನ್ನಲ್ಲಿ ನಿಮಗೆ ಫ್ಲವರ್ಸ್ ಕೂಡ ಇನ್ಫ್ಯೂಸ್ ಮಾಡಿ ಫ್ಲೇವರ್ಫುಲ್ಲಾಗಿ ಈ ಜಿನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇದರ ಪ್ರೈಸು ತುಂಬಾ ಕಡಿಮೆ, 2200 ರೇಂಜಲ್ಲಿ ನಿಮಗೆ ಡ್ಯೂಟಿ ಫ್ರೀನಲ್ಲಿ ಸಿಗುತ್ತೆ. ನಮ್ಮ ಲಾಸ್ಟ್ ರೆಕಮೆಂಡೇಷನ್ ಯಾವುದಪ್ಪ? ಜಾಕ್ ಡ್ಯಾನಿಯಲ್ಸ್ ಫೈರ್. ಸೊ ತುಂಬ ಜನಕ್ಕೆ ಗೊತ್ತಿರಲಿ, ಜಾಕ್ ಡ್ಯಾನಿಯಲ್ಸಲ್ಲಿ ತುಂಬಾ ವೇರಿಯಂಟ್ ವಿಸ್ಕಿಗಳಿರುತ್ತೆ. ಅದರಲ್ಲಿ ಈ ಫೈರ್ ಅನ್ನೋದು ತುಂಬಾ ಯುನೀಕ್ ಆಗಿದೆ. ಸೊ ತುಂಬ ಜನ ಇದನ್ನು ಇಷ್ಟಪಟ್ಟು ಕುಡಿತಾರೆ. ಇದರಲ್ಲಿ ಒಂದು ಸಿನಿಮನ್ ಫ್ಲೇವರ್ ಎಕ್ಸ್ಟ್ರಾಕ್ಟ್ಸ್ನ ಹಾಕಿರ್ತಾರೆ. ಹಾಗೆ ಲೈಟಾಗಿ ನಿಮಗೆ ಸ್ವೀಟ್ನೆಸ್ ಇರುತ್ತೆ. ಹಾಗೆ ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ನೋಡೋಕೆ ಹೋದರೆ ಜಸ್ಟ್ 35%. ತುಂಬಾ ಯುನೀಕ್ ಟೇಸ್ಟಿಂಗ್ ಆಗಿ ಈ ವಿಸ್ಕಿ ಇರುತ್ತೆ. ಹಾಗಿದ್ರೆ ಈ ಬಾಟಲ್ಗಳೆಲ್ಲ 1 ಲೀಟರ್ ಬಾಟಲ್ ಆಗಿದೆ. ಇದು ಡ್ಯೂಟಿ ಫ್ರೀನಲ್ಲಿ ಮಾತ್ರ ಸಿಗುತ್ತೆ. ಈ ಬ್ಯಾಂಗ್ಳೂರಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ತೀನಿ ಅಂತ ಹೋದರೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಲಿಕ್ಕರ್ಸ್ಗಳು ಸಿಗುತ್ತೆ, ಬಟ್ ಅದರ ಡಬಲ್ ಪ್ರೈಸ್ ಇರುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ 3500 ನಿಮಗೆ 6-7 ರೇಂಜಲ್ಲಿ ಇದನ್ನು ನಿಮಗೆ ಬೆಂಗಳೂರಲ್ಲಿ ಮಾರ್ತಾರೆ. ಯಾಕೆ ಅಂದರೆ ಕರ್ನಾಟಕ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಪ್ಪ, ತುಂಬಾ ಹೈ ಹೆಫ್ಟಿ ಪ್ರೈಸ್ ನಾವು ಪೇ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಟ್ಯಾಕ್ಸೇಷನ್ ಆ ಥರ ಇದೆ. ಹಾಗಿದ್ರೆ ನಿಮ್ಮ ಅಭಿಪ್ರಾಯ ಏನಪ್ಪ ಈ ಟ್ಯಾಕ್ಸೇಷನ್ ಬಗ್ಗೆ? ಹಾಗೆ ಈ ಬಾಟಲ್ಗಳಲ್ಲಿ ನಿಮ್ಮ ಫೇವ್ರೆಟ್ ಬಾಟಲ್ ಯಾವುದು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇದರ ರಿವ್ಯೂಸ್ ಕೂಡ ಅಪ್ಕಮಿಂಗ್ ವಿಡಿಯೋದಲ್ಲಿ ಬರುತ್ತೆ.
ಸೊ ವೆಯ್ಟ್ ಮಾಡಿ, ತುಂಬಾ ಯುನೀಕ್ ಟೇಸ್ಟಿಂಗ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಗ್ರೋ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ.